ನಮಸ್ಕಾರ, ಲಕ್ಷ್ಮಿ ಭರತನಾಟ್ಯ ಚಾನಲ್ಗೆ ಸ್ವಾಗತ. ಲಾಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ನಾಟಾಡುವ ಥರ್ಡ್ ಒನ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಈ ಎಪಿಸೋಡಲ್ಲಿ ನಾನು ನಿಮಗೆ ನಾಟಾಡುವ ಫೋರ್ತ್ ಒನ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈಗ ತಾನೇ ನೋಡ್ತಾ ಇರೋ ನ್ಯೂ ವ್ಯೂವರ್ಸು ನನ್ನ ಚಾನಲ್ನ ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಪ್ರೆಸ್ ಮಾಡಿ. ನಾನು ಎವ್ರಿ ಅಪ್ಲೋಡ್ ಮಾಡಿರೋ ವೀಡಿಯೋಸು ಅದರದ್ದು ಇಮ್ಮಿಡಿಯೇಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇಮ್ಮಿಡಿಯೇಟಾಗಿ ನೀವು ನನ್ನ ವೀಡಿಯೋಸ್ನ ನೋಡಬಹುದು. ಅಷ್ಟೇ ಅಲ್ಲ, ನನ್ನ ವೀಡಿಯೋಸ್ನ ಅನ್ಸಬ್ಸ್ಕ್ರೈಬರ್ ಅಂದರೆ 80% ಪೀಪಲ್ಸು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನಾನು ಇನ್ನೂ ಇಂಟ್ರೆಸ್ಟಿಂದ ಇನ್ನೂ ಚೆನ್ನಾಗಿ ನೆಕ್ಸ್ಟ್ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈಗ ನಾವು ನಾಟಾಡುವ ಫೋರ್ತ್ ಒನ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ನಾವು ನಾಟಾಡುವ ಫೋರ್ತ್ ಒನ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟು ನಾನೊಂದು ಸರಿ ಮಾಡಿ ತೋರಿಸ್ತೀನಿ, ನೆಕ್ಸ್ಟ್ ಯಾವ ಥರ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಫಸ್ಟ್ ಪೊಸಿಷನ್ ಇದು ಕಟಕ ಮುಖ ಫಸ್ಟ್ ಇಟ್ಕೋಬೇಕು. ನೋಡಿ, ಸ್ಟಾರ್ಟ್. 1 2 3 4 5 6 7 8 1 2 3 4 5 6 7 8. ಈಗ ಶೊಳ್ಳು ಕೊಟ್ಟೆಯಲ್ಲಿ ತೈ ಯುಂ ದ ತ ತೈ ಯುಂ ತ ಹ. ತೈ ಯುಂ ದ ತ ತೈ ಯುಂ ತ ಹ. ಇನ್ನೊಂದಲ್ಲ ಯಾವ ರೀತಿ ಮಾಡೋದು ಅಂತ. ಇದು ಇವಾಗ ನಾನು ಫಸ್ಟು ಯಾವ ಥರ ಪೊಸಿಷನ್ ಅಂತ ಹೇಳ್ಕೊಡ್ತೀನಿ. ನೋಡಿ, ಫಸ್ಟ್ ನಿಮ್ಮ ಹ್ಯಾಂಡ್ ಎರಡು ಕೈ ಇದೆಯಲ್ವ, ಎರಡು ಕೈನ ಈ ಥರ ಇಟ್ಕೊಳ್ಳಿ. ಎರಡು ಕೈನ ಇದು ಪತಾಕ. ಮತ್ತು ನಾವು ಫಸ್ಟ್ ನಮಸ್ಕಾರ ಕ್ರಮದಲ್ಲಿ ಕಲ್ತ್ಕೊಂಡವಲ್ಲ ಅದೇ ಥರ, ಸೇಮ್ ಅದೇ ಥರನೇ. ನೋಡಿ, ನಿಮ್ಮ ಬೆರಳ ಈ ಥರ ಓಪನ್ ಮಾಡಿ, ಈ ಎರಡು ಬೆರಳು ಈ ಥರ ಜೋಡಿಸಿ. ಇದು ಕಟಕಾಮುಖ, ಗೊತ್ತಲ್ಲ, ಇದು ಕಟಕಾಮುಖ. ನೋಡಿ, ನಿಮ್ಮ ಬಲ್ಗಳನ್ನ ಜಸ್ಟ್ ಈ ಥರ ಮುಂದೆ ಇಡಬೇಕು. ಮುಂದೆ ಇಟ್ಟು ನಿಮ್ಮ ಈ ಹ್ಯಾಂಡ್ ಇದೆಯಲ್ಲ ಈ ಥರ, ಇದು ಅಲಪದ್ಮ. ಇದನ್ನು ಅಲಪದ್ಮ ಅಂತಾರೆ. ಇಲ್ಲಿಂದ ಜಸ್ಟ್ ಈ ಥರ ಸಿ ಬರಿತೀವಲ್ಲ ಆ ರೀತಿ ಓಪನ್ ಮಾಡಬೇಕು. ಗೊತ್ತಾಯ್ತಾ? ಈ ಥರ ನೋಡಿ, ಕಟಕಾಮುಖ. ನಿಮ್ಮ ಬಲ್ಗಾಲನ್ನ ಮುಂದೆ ಇಡಬೇಕು. ಓಪನ್ ಅಲಪದ್ಮ. ಜಸ್ಟ್ ಸ್ವಲ್ಪ ಬೆಂಡಾಗಿ ನೋಡಿ, ಈ ಥರ ಬೆಂಡಾಗಿ. ನೆಕ್ಸ್ಟ್ ನಿಮ್ಮ ಲೆಫ್ಟ್ ಲೆಗ್ ಇರುತ್ತಲ್ಲ, ನಿಮ್ಮ ಕಾಲು ಈ ಥರ ರೈಟ್ ಇರುತ್ತೆ, ನಿಮ್ಮ ಲೆಫ್ಟ್ ಲೆಗಲ್ಲಿ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಬೇಕು. ಜಸ್ಟ್ ಟ್ಯಾಪ್, ಲೆಫ್ಟ್ ಲೆಗ್ ಒಂದು ಟ್ಯಾಪ್ ಮಾಡಿ. ನೆಕ್ಸ್ಟ್ ಬ್ಯಾಕ್ ನಿಮ್ಮ ಲೆಗ್ ನೋಡಿ. 1 2 3 4. ನೆಕ್ಸ್ಟು ಸ್ಟಾರ್ಟಿಂಗ್ ಮಾಡಿದ್ವಲ್ಲ ನಾವು ನಾಟಾಡುವ ಆ ಥರ 5 6 7 8. ಇದು ನಮ್ಮ ನಾಟಾಡುವ ಫಸ್ಟ್ ಒನ್ ಮಾಡಿದ್ವಲ್ಲ ಆ ಥರ. ನೆಕ್ಸ್ಟು ಅದೇ ಥರ ಲೆಫ್ಟ್ ಲೆಗ್ ನೋಡಿ. 1 2 3 4 5 6 7 8. ಗೊತ್ತಾಯ್ತಾ ಯಾವ ರೀತಿ ಅಂತ? ಫಸ್ಟು ನಂಬರ್ಸಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಪೊಸಿಷನ್ 1 2 3 4 5 6 7 8. ಲೆಫ್ಟ್ ಲೆಗ್ ನೋಡಿ. 1 2 3 4 5 6 7 8. ಇವಾಗ ಶೊಳ್ಳು ಕೊಟ್ಟಲ್ಲಿ ಯಾವ ಥರ ಅಂತ ನೋಡೋಣ. ಪೊಸಿಷನ್ ತೈ ಯುಂ ದ ತ ತೈ ಯುಂ ತ ಹ. ಲೆಫ್ಟ್ ಲೆಗ್ ತೈ ಯುಂ ದ ತ ತೈ ಯುಂ ತ ಹ. ಬ್ಯಾಕ್ ಸೈಡ್ ಯಾವ ರೀತಿ ಮಾಡೋದು ಅಂತ ನೋಡಿ. ಪೊಸಿಷನ್ 1 2 3 4 5 6 7 8. Left leg
1 2 3 4 5 6 7 8 ನೆಕ್ಸ್ಟ್ ನೋಡಿ ಮಾಡೋಣ. ನನ್ನ ಜೊತೆ ಮಾಡ್ತೀರಾ? ಇವಾಗ ಶೆಲ್ಲು ಕಟ್ಟೆ ಒಂದ್ಸಲ ಹೇಳ್ಕೊಡ್ತೀನಿ ನೋಡಿ. ಪೊಸಿಷನ್ ತೈ ಯುಂ ದ ತ ತೈ ಯುಂ ತ ಹ ತೈ ಯುಂ ದ ತ ತೈ ಯುಂ ತ ಹ. ಇವಾಗ ಸ್ಪೀಡ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಪೊಸಿಷನ್ ತೈ ಯುಂ ತ ತ ತೈ ಯುಂ ತ ಹ ತೈ ಯುಂ ತ ತ ತೈ ಯುಂ ತ ಹ ಕಿಟ್ಟ ತಕ್ಕ ತೈ ಯುಂ ದ ತ ತೈ ಯುಂ ತ ಹ ತೈ ಯುಂ ದ ತ ತೈ ಯುಂ ತ ಹ ಕಿಟ್ಟ ತಕ್ಕ ತೈ ಯುಂ ದತ್ತ ತೈ ಯುಂ ತ ಹ ತೈ ಯುಂ ದತ್ತ ತೈ ಯುಂ ತ ಹ ತ. ಈಗ ನೋಡಿದ್ರಲ್ಲ, ಇನ್ನು ಆಟ ಆಡುವ ಫೋರ್ತ್ ಒನ್ ಯಾವ ರೀತಿ ಮಾಡೋದು ಅಂತ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಪ್ರತಿಯೊಂದು ಲಾಸ್ಟ್ ಎಪಿಸೋಡಲ್ಲಿ ನಾನು ಏನೇನು ಹೇಳ್ಕೊಟ್ಟಿದ್ದೀನೋ ಅದನ್ನು ನೋಡಿ, ಕ್ಲಿಯರಾಗಿ ನೋಡಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ, ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದಷ್ಟು ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಅದು ನಿಮಗೆ ತುಂಬ ಹೆಲ್ಪ್ಫುಲ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಫೋರ್ತ್ ಒನ್ ಇವತ್ತು ನಾವು ಕಲ್ತ್ಕೊಂಡ್ವಲ್ಲ, ಫೋರ್ತ್ ಒನ್ ಆಟ ಆಡೋದು ಯಾವ ಥರ ಅಂತ. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ಫಿಫ್ತ್ ಒನ್ ಆಟ ಆಡೋದು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಎಪಿಸೋಡು ಇಲ್ಲಿಗೆ ನಮಸ್ತೆ.